ನಿನ್ನೆ ವಡೋದರದ ಕೋಟಂಬಿಯ ಬಿಸಿಎ ಕ್ರೀಡಾಂಗಣದಲ್ಲಿ ನಡೆದ WPL 2026ರ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಎರಡನೇ ಬಾರಿ ಚಾಂಪಿಯನ್ಸ್ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ 204 ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿ 19.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 204 ರನ್ ಗಳಿಸಿ ಜಯ ಸಾಧಿಸಿತು. ಆದರೆ ಆರ್ಸಿಬಿ ಕೊನೆಯ ಓವರ್ನ ಬಗ್ಗೆ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆರ್ಸಿಬಿ ಮೋಸದಾಟ ಆಡಿ ಗೆದ್ದಿದೆ ಅಂತ ಬಾಯಿಗೆ ಬಂದ ಹಾಗೆ ಕೆಲವರು ಮಾತನಾಡ್ತಿದ್ದಾರೆ. ಹಾಗಿದ್ರೆ ಇದರ ಅಸಲಿಯತ್ತು ಏನು ಅನ್ನೋದನ್ನೇ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ. ಹೌದು, ಕೊನೆ ಓವರ್ ಹತ್ತಿರವಾಗ್ತಿದ್ದ ಹಾಗೆ ಆರ್ಸಿಬಿ 194 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು 6 ಎಸೆತಗಳಲ್ಲಿ ಆರ್ಸಿಬಿ ಗೆಲುವಿಗೆ 10 ರನ್ಗಳು ಬೇಕಿತ್ತು. ಕ್ರೀಸ್ನಲ್ಲಿದ್ದಂತಹ ರಾಧಾ ಯಾದವ್ ಮೊದಲ ಬಾಲ್ನಲ್ಲಿ ಸಿಂಗಲ್ ಪಡೆದುಕೊಂಡ್ರೆ ಡಿ ಕ್ಲಾರ್ಕ್ ಕೂಡ ಸಿಂಗಲ್ ಪಡೆದು ರಾಧಾಗೆ ಸ್ಟ್ರೈಕ್ ಕೊಡ್ತಾರೆ. ಕೊನೆಗೆ ಸತತ 2 ಬೌಂಡರಿ ಸಿಡಿಸಿ ಆರ್ಸಿಬಿಗೆ ಗೆಲುವು ತಂದುಕೊಡ್ತಾರೆ ರಾಧಾ. ಆದರೆ ವಿನ್ನಿಂಗ್ ಶಾಟ್ ಹೊಡೆದ ರಾಧಾ ಯಾದವ್ ಹಿಟ್ ವಿಕೆಟ್ ಆಗಿದ್ರಾ ಅನ್ನೋ ಚರ್ಚೆ ಜೋರಾಗಿ ನಡೀತಿದೆ. ಶ್ರೀಚರಣಿಯವರ 4ನೇ ಎಸೆತವನ್ನ ರಾಧಾ ಯಾದವ್ ಔಟ್ಸೈಡ್ ಆಫ್ ಕಡೆಗೆ ಜೋರಾಗಿ ಹೊಡೆದ್ರು. ಬ್ಯಾಟ್ನಿಂದ ಹೊಡೆಯುವಾಗ ವಿಕೆಟ್ ಮೇಲಿದ್ದ ಬೆಲ್ಸ್ ಹಾರಿದೆ. ಬೆಲ್ಸ್ ಹಾರ್ತಿರುವುದನ್ನು ನೋಡಿ ಕೆಲ ಅಭಿಮಾನಿಗಳು ರಾಧಾ ಯಾದವ್ ಹಿಟ್ ವಿಕೆಟ್ ಆಗಿದ್ದಾರೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ರಾಧಾ ಯಾದವ್ ಹಿಂದೆ ಬಂದು ಹೊಡೆದಿದ್ದಾರೆ. ಹೊಡೆಯುವ ವೇಳೆ ಕೀಪರ್ ಲಿಜೆಲ್ ಲೀ ಅವರ ಕೈ ವಿಕೆಟ್ಗೆ ತಾಗಿದೆ. ರಾಧಾ ಯಾದವ್ ಬಾಲ್ ಹೊಡೆಯುವುದಕ್ಕೂ ಮತ್ತು ಲಿಜೆಲ್ ಲೀ ಕೈ ವಿಕೆಟ್ಗೆ ಟಚ್ ಆಗುವುದಕ್ಕೂ ಒಂದೇ ಆಗಿ ಹಿಟ್ ವಿಕೆಟ್ ಆದಂತೆ ಕಂಡಿದೆ. ಮುಂಭಾಗದ ಕ್ಯಾಮೆರಾವನ್ನು ನೋಡಿದಾಗ ಹಿಟ್ ವಿಕೆಟ್ ಆದಂತೆ ಕಂಡ್ರು. ಎಡಗಡೆಯಲ್ಲಿರುವ ಕ್ಯಾಮೆರಾದಲ್ಲಿ ಲಿಜೆಲ್ ಲೀ ಕೈ ವಿಕೆಟ್ಗೆ ತಾಗಿರುವುದು ಕ್ಲಿಯರ್ ಆಗಿದೆ. ಅಲ್ಲಿಗಿದು ಹಿಟ್ ವಿಕೆಟ್ ಅಲ್ಲ, ಕೀಪರ್ ಗ್ಲೌಸ್ ವಿಕೆಟ್ಗೆ ತಾಗಿ ಬೆಲ್ಸ್ ಹಾರಿರುವುದು ಅನ್ನೋದು ಪಕ್ಕಾ ಆಗಿದೆ. ಇನ್ನು ರಾಧಾ ಯಾದವ್ ಬ್ಯಾಟ್ನಿಂದ ಬೀಸಿದ ಚೆಂಡು ಬೌಂಡರಿಗೆ ಹೋಗ್ತಿದ್ದಂತೆ ಆರ್ಸಿಬಿ ಎರಡನೇ ಬಾರಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿ ಸಂಭ್ರಮಿಸಿತು.